ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕ್ವಿಕ್ಕಾಗಿ ಮಾಡುವ ರೆಡ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಆಗಿರೋ ಐಟಮ್ಸು: ಈರುಳ್ಳಿ ತೊಗೊಂಡಿದ್ದೀನಿ, ದಪ್ಪಕ್ಕೆ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಒಂದು, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ, 2 ಸಾಕು. ಆಮೇಲೆ ಖಾರದ ಪುಡಿ ತೊಗೊಂಡಿದ್ದೀನಿ 2 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಚಿಕನ್ನು. ಫಸ್ಟ್ ಅರ್ಧ kg ಚಿಕನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಹಾಗಾಗಿ ಫಸ್ಟಾಗಿ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಮೀನು 20 ಮಿನಿಟ್ಸ್ ನೆನೆಸ್ಕೋಬೇಕು. ನೀರು ಮೆಣಸಿನ್ಕಾಯಿ ಮುಳುಗೋ ತನಕ ನೀರು ಹಾಕಿ ಇವೆರಡು ನೆನೆಸ್ಕೊಳ್ಳೋಣ ಬನ್ನಿ. ಇದು ನೆನೆಸಿದ್ದೀನಿ. ನಾವು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೋತೀನಿ. ಇವಾಗ ಎಣ್ಣೆ ಕಾಯ್ದಿದೆ, ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕ್ತಿದ್ದೀನಿ, ಎಣ್ಣೆ ಕಾಯ್ದಿದೆ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದ್ರ ಜೊತೆಲಿ ಹಾಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗೋ ತನಕ ಉಟ್ಕೊಳ್ಳೋಣ. ಇದು ಮೆಣಸಿನ್ಕಾಯಿ ಯಾಕೆ ಎಣ್ಣೆ ಜೊತೆನೆ ಹಾಕ್ಕೊಂಡೆ ಅಂದರೆ ಬಾಯಿಗೆ ಸಿಕ್ಕಿದ್ರು ಖಾರ ಅನಿಸಲ್ಲ. ಮಕ್ಕಳು ತಿನ್ನೋ ಟೈಮಲ್ಲಿ ತಿನ್ಬಿಟ್ರೆ ಖಾರ ಆಗಲ್ಲ. ಎಣ್ಣೆ ರೋಸ್ಟ್ ಆದಷ್ಟು ಖಾರ ಹೋಗುತ್ತೆ. ಹಸಿಮೆಣಸಿನ್ಕಾಯಿ ನೋಡಿ ಆಗಿದೆ. ಇವಾಗ ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯ್ಕೊಳ್ಳುತ್ತೆ, ಬೇಯುತ್ತೆ. ಇವಾಗ ಇದಾಗಿದೆ, ಕ್ಯಾಪ್ಸಿಕಮ್ ಬೆಂದಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಸಿ ವಾಸನೆ ಹೋಗಲಿ, ಸ್ವಲ್ಪ ಉಟ್ಕೊಳ್ಳೋಣ. ಹಸಿ ವಾಸನೆ ಹೋಗೋತಂಕ. ಇದು ಕ್ವಿಕ್ಕಾಗೂ ಆಗುತ್ತೆ ಮತ್ತು ತುಂಬ ಟೇಸ್ಟಿ. ರೆಸ್ಟೋರೆಂಟ್ ಸ್ಟೈಲ್ ಇದು. ಹೋಟ್ಲುಗಳಲ್ಲಿ ಈಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಮಾತ್ರ ಕ್ವಿಕ್ಕಾಗಿ ಆಗುತ್ತೆ. ನೀವು ಇದೆಲ್ಲ ಒಗ್ಗರಣೆಗೆ ಹಾಕೊಳ್ಳೋ ಅಷ್ಟರಲ್ಲಿ ಅದು ಮೆಣಸಿನ್ಕಾಯಿ ನೆನೆಸ್ಬಿಡುತ್ತೆ. ಇನ್ನೂ ಕ್ವಿಕ್ಕಾಗಿ ಆಗಬೇಕಂದ್ರೆ ಬಿಸಿನೀರಲ್ಲಿ ಒಂದು 5 ಮಿನಿಟ್ಸ್ ಮೆಣಸಿನ್ಕಾಯಿ ಹುಣಸೆಹಣ್ಣು ನೆನೆಸ್ಬಿಟ್ರೆ ಸಾಕು, ಕ್ವಿಕ್ಕಾಗಿ ಆಗುತ್ತೆ. ಇದು ಯಾಕೆ ಅಂದರೆ ಹುಷಾರಿಲ್ಲದೆ ಇರೋರು, ಅವ್ರ ಬಾಯಿ ಕೆಟ್ಟೋಗಿರುತ್ತೆ, ತಿಂದಿರೋ ಇರ್ತಾರೆ, ಅವ್ರಿಗೆಲ್ಲ ಬಾಯಿ ಕೆಟ್ಟೋಗಿದ್ದಾಗ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಗ್ರೇವಿ ಟೈಪ್ ಇರುತ್ತೆ. ಚಪಾತಿಗೆ, ಪರೋಟಗೆ, ರೈಸ್ಗೆಲ್ಲ ಸಖತ್ತಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ಇವಾಗ ಚಿಕನ್ ಹಾಕಿದ್ದೀನಿ. ಇದು ಹಾಕೋಣ ಅರ್ಶಿನ. ಆಮೇಲೆ ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಿ. ಇವಾಗ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬನ್ನಿ, ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಆಮೇಲೆ ಗೊಜ್ಜಿಗೆ ಹಾಕ್ಕೊಳ್ಳೋಣ. ಎಷ್ಟಾಗಿದೆ ಹುಣಸೆಹಣ್ಣು ನೆನೆಸಿದ್ವಲ್ಲ, ಅದೇ ನೀರು ರುಬ್ಬಕ್ಕೂ ಹಾಕೋಬೇಕು. ಫೈನ್ ಪೇಸ್ಟ್ ಆಗಿದೆ, ಹಾಕ್ಕೊಳ್ಳೋಣ. ಈಗ ಫುಲ್ ಗ್ರೈಂಡ್ ಪೇಸ್ಟ್ ಆಗಿದೆ, ನುಣ್ಣಗಾಗಿದೆ. ಆ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಅದು ಏನು ಮಾಡಬೇಕಂದ್ರೆ ಹುಣಸೆಹಣ್ಣು ನೀರೇ ಹಾಕ್ಕೋಬೇಕು, ನೀವು ಬೇರೆ ನೀರು ಹಾಕ್ಬಾರ್ದು. ನಿಮಗೆ ಗ್ರೇವಿ ಟೈಪ್ ಬೇಕೋ, ಡ್ರೈ ಟೈಪ್ ಬೇಕೋ, ಇನ್ನೂ ಗ್ರೇವಿ ಬೇಕು ಅಂದರೆ ಹುಣಸೆಹಣ್ಣು ನೆನೆಸಿಕೊಂಡಿದ್ವಲ್ಲ ಅದು ನೀರು ಕೊಡೋಣ. ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ. ಹುಣಸೆಹಣ್ಣು ನೆನೆಸಿಕ್ಕಿದ್ವಲ್ಲ ಅದೇ ನೀರು ಹಾಕ್ಕೋಬೇಕು. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಗ್ರೇವಿ ಟೈಪು ಅದು ಯಾವುದಲ್ಲಿ ಬೇಕು ನೆನೆಸುವಾಗಲೇ ನೀರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು ಹಾಕಿದ್ದೀನಿ, ಚೆನ್ನಾಗಿ ನಿಂಬೆಹಣ್ಣು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಖಾರ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಏಕೆ ಅಂದರೆ ಮೆಣಸಿನ್ಕಾಯಿಯು ಹಾಕಿರ್ತೀವಲ್ಲ,
ಮೆಣಸಿನ್ಕಾಯಿ ನೆನೆಸ್ಬಿಟ್ಟು ಹಾಕಿರೋದ್ರಿಂದ ಖಾರ ಇರುತ್ತೆ. ನಿಮ್ಮ ಖಾರ ಎಷ್ಟು ಬೇಕು ನೋಡ್ಬಿಟ್ಟು ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಖಾರದ ಪುಡಿ. ಇದು ನಿಂಬೆಹಣ್ಣು ಹಾಕಿದ್ದೀನಲ್ಲ, ಎಲ್ಲ ಹುಳಿ ಮಾಂಸಕ್ಕೆ ಇದಾಗಬೇಕು, ಹಿಡ್ಕೋಬೇಕು. ಎಲ್ಲ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳಿ. ಇವಾಗ ಪ್ಲೇಟ್ ಮುಚ್ಚೋಣ, ಒಂದು 5 ಮಿನಿಟ್ಸ್ ಪ್ಲೇಟ್ ಮುಚ್ಚೋಣ. ಬೆಂದಿರುತ್ತೆ, ಪ್ಲೇಟ್ ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಎಷ್ಟು ಸ್ಮೆಲ್ ಬರ್ತಿದೆ ಅಂದರೆ ಘಮ ಘಮ ಅಂತ. ನೋಡಿದ ತಕ್ಷಣ ತಿನ್ಬಿಡ್ಬೇಕು ಅನ್ಸುತ್ತೆ, ಅಷ್ಟು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಚಪಾತಿ, ಪರೋಟ, ಪೂರಿ ಎಲ್ಲ ಸಖತ್ತಾಗಿರುತ್ತೆ. ರೈಸ್ಗೂ ಕಲ್ಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿದೆ. ಈಗಿನ ಕಾಲದ ಹುಡುಗರು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಗ್ರೇವಿ ಥರ ಮಾಡಿಕೊಟ್ರೆ, ಚಪಾತಿ ಅರ್ಜೆಂಟಾಗಿ ಮಾಡಬೇಕು ಅಂದರೂ ತುಂಬ ಚೆನ್ನಾಗಿದೆ. ಸ್ಪೈಸಿಗೆ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನಿಮ್ಮ ಒಪಿನಿಯನ್ಸ್ ಏನಿದೆ ಅಂತ. ನಿಮ್ಗೇನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಡಿಶಸ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನೆ ಮಗಳು ಕಾವ್ಯ.